ಇದೆರಡು ಒಂದೇ ಹ್ಯಾಂಡ್ ರೈಟಿಂಗ್ ಅಲ್ಲ ಅಂದ್ರೆ ಈ ಪತ್ರ ಬರ್ದಿರೋದು ಸರೋಜಕ್ಕನ. ಅವ್ರು ಯಾಕೆ ಬರೀತಾರೆ? ಅಲ್ಲ ಅವ್ರೇ ಮೊದಲೇ ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಂದಿಲ್ ಕೂತಿದ್ದಾರೆ. ಅವರಿಗೆ ಏನಪ್ಪ ಇದು ಅರ್ಥನೇ ಆಗ್ತಾ ಇಲ್ಲ. ಓ ಇಲ್ಲೇ ಬಿಟ್ಟವಳೇನೆ ಚೀಟಿನ? ಏನ್ ಚೀಟಿ ಅತ್ತೆ? ಮನೆಗೆ ಬಂದಿಟ್ಟು ಹಬ್ಬದ ಸಾಮಾನು ತರ್ಬೇಕಾಯ್ತು ಎಲ್ಲನ ಬರಿ ಅಂತನ ಸರೋಜಂಗೆ ಹೇಳಿದ್ದೆ, ಬರ್ದೇವಳ ಅಂತ ನೋಡು. ಹೋಗಿ ತರಬೇಕು ಚೀಟಿನ. ಇಲ್ಲೇ ಬಿಟ್ಟು ನಾನು ಅಲ್ಲಿಗೆ ಹೋಗಿದ್ದೀನಿ ಬಸ್ ಸ್ಟ್ಯಾಂಡಿಗೆ. ಅವಳ ಅಲ್ಲೇ ಇರಿಸಿ ಬಂದೆ. ತತ ಇಲ್ಲಿ ಇದು ಸರೋಜಕ್ಕ ಬರ್ದಿರೋ ಚೀಟಿನ ಕಣೆ. ಅವಳೇ ಬರ್ದಿರೋದು. ಯಾಕೆ ಅದ್ಯಾಕೆ ಹಂಗ್ ದೂರ ದೂರ ನೋಡ್ತಾ ಇದೀಯ? ಏನು ಇನ್ನೇನಾದ್ರು ಮಿಸ್ ಮಾಡವಳ ಹೆಂಗೆ? ಏನೂ ಇಲ್ಲ ಅತ್ತೆ, ಏನು ಮಿಸ್ ಮಾಡಿಲ್ಲ. ಯಾವಾಗ ಬರೆದ್ರು? ಒಳ್ಳೆ ಸರಿ ಆತಲ್ಲ, ಎದ್ದಾಗ ನಾನೇ ಕುತ್ಕೊಂಡು ಬರೆಸ್ತೆ ಐಟಮ್. ತಿರು ಮರಿತೀವಿ, ತಿರು ಮರ್ತೆ ತರಕ್ಕಾಗಲ್ಲ ಅಂತಾನ ನಾನೇ ಎಲ್ಲ ಬರೆದು ಇಟ್ಕೊಂಡಿದೀನಿ. ಚೀಟಿನೇ ಮರ್ತು ಹೋಗಿದೀವಿ. ಇವಾಗ ಹೋಗೋಣ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗಿ ಇವಾಗ ನೆನೆಸ್ಕೊಂಡಿದೀವಿ. ಅದಕ್ಕೆ ವಾಪಸ್ ಬಂದೆ. ತತ್ತ ಇಲ್ಲಿ ಆ ಚೀಟಿನ ಜಲ್ದಿ ಹೋಗ್ಬೇಕು, ಬಸ್ ಬರುತ್ತೆ. ಗವರ್ಮೆಂಟ್ ಬಸ್ ಮಿಸ್ ಆದ್ರೆ ತಿರ್ಗಾ ದುಡ್ಡು ಕೊಟ್ಟು ಹೋಗ್ಬೇಕಾಗುತ್ತೆ. ಕೊಡಿಲಿ. ಸರಿ ತಗೊಳ್ಳಿ ಅತ್ತೆ, ತಗೊಳ್ಳಿ, ಹೋಗಿ ಬೇಗ ತಗೊಂಬನ್ನಿ. ಅತ್ತೆ ನಿಜವಾಗ್ಲೂ ಇದು ಸರೋಜಕ್ಕ ಬರ್ದಿರೋದೇನಾ ಚೀಟಿ? ಯಾಕೆ ಅವಳು ಓದಕ್ ಬರೆಯಕ್ ಬರಲ್ಲ ಅನ್ಕೊಂಡಿದ್ಯೇನು? ಅವಳು ಓದೋಳ ಕಣ ಮೈ ತಗೊಂಡನ, ನೀನ್ ಒಬ್ಳೆ ಎಲ್ಲ ಓದಿರೋದು. ಅವಳೇ ಬರ್ದಿರೋದು. ತತ್ತ ಅದ್ನೇನು ಹತ್ತು ಸರಿ ಕೇಳ್ತಿಯಲ್ಲ, ಸರೋಜ ಬರ್ದಿರೋದ ಅಂತಾನೆ. ಟೈಮ್ ಆಗುತ್ತೆ ಅಂತ ನಾನಿದ್ರೆ ನೀನೊಬ್ಳೆ ನೀನು. ಹಂಗಲ್ಲ ಅತ್ತೆ, ಹಂಗೇನೆ ಒಂದು 1/4 kgದು ತುಪ್ಪದ ಪ್ಯಾಕೆಟ್ ಇಲ್ಲಾಂದ್ರೆ ಬಾಟ್ಲಿನ ತಗೊಂಬರ್ರಿ ಅಂತ. ತುಪ್ಪನ ಹೆಂಗ ಸರಿ ನೋಡೋಣ, ದುಡ್ಡು ಉಳ್ಕೊಂಡ್ರೆ ತೊತ್ತೀನಿ. ದುಡ್ಡು ಕೊಡಂಗಿಲ್ಲ ಏನೂ ಇಲ್ಲ. ಅದನ್ನ ತಂಬರಿ ಇದನ್ನ ತಂಬರಿ ಅಂತ ಮಾತ್ರ ಹೇಳ್ತೀಯ. ಅಯ್ಯೋ ಅತ್ತೆ, ಹೆಂಗೂ ಹೋಗ್ತಾ ಇದ್ರಲ್ವಾ, ಇನ್ನೇನಾನ ತರ್ಬೇಕಂದಲ್ಲ ಅದಕ್ಕೆ ಹೇಳ್ದೆ. ತಗೊಂಬರ್ರಿ, ಏನ್ ಪರವಾಗಿಲ್ಲ. ಒಬ್ಬಟ್ಟಿಗೆ ಹಾಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಹೆಂಗೋ ನೋಡೋಣ. ಅದ್ ಸರಿ, ಅದೇನದು ಆಕ ಈಗಿರೋ ಚೀಟಿ ಇದ? ಅಯ್ಯೋ ಇದು ನಾನು ನಮ್ದು ಇದು ರಿಪೋರ್ಟ್ ಅತ್ತೆ, ನಮ್ಮ ಆಶಾ ವರ್ಕರ್ದು ರಿಪೋರ್ಟ್ ಬರಿತಾ ಇದ್ದೆ, ಹೆಸರು ಬರ್ಕಂತ ಇದ್ದೆ ಅದ್ರದ್ದು ಇದು. ಹೋಗಿ ನೀವು. ಪಕ್ಕಂಗಾದ್ರೆ ಇದು ಸರೋಜ ಬರ್ದಿರೋದೆ ಅಲ್ಲ. ಅವಕ್ಕ ಯಾಕೆ ಈ ತರ ಕೆಲಸ ಮಾಡ್ತು? ಅಂದ್ರೆ ನಮ್ಮ ಅತ್ತೆ ಏನಾದ್ರು ಹೇಳ್ ಬರ್ಸಿರ್ಬೋದಾ ಈ ತರ ಬರಿ ಅಂತನ ಮದ್ವೆ ನಿಲ್ಸಕ್ಕೆ? ಅಥವಾ ಇದ್ರಾಗೆ ರಮ್ಯನ್ ಕೈವಾಡನೂ ಐತಾ? ಏನು ಅಂತ ಗೊತ್ತಿಲ್ವಲ್ಲ. ಏನ್ ಮಾಡೋದೀಗ? ಈ ವಿಷಯನ ತುಂಗುನಿಗೆ ತಿಳಿಸ್ಬೇಕು ಮೊದ್ಲು. ಏನ್ ಮಾಡೋದು? ಆ ಸರೋಜಕ್ಕನೇ ಬರ್ತಿರೋದು ಅನ್ನೋದಕ್ಕೆ ಪ್ರೂಫ್ ಐತೆ. ಈಗ ಬಾಯಿ ಬಿಡ್ಸೋದು ಹೆಂಗೆ? ಅದೇ ಗೊತ್ತಾಗ್ತಾ ಇಲ್ವಲ್ಲ. ತುಂಗನ ಹತ್ರ ಕೇಳಿ ನೋಡೋಣ, ಅವಳೇನಾದ್ರೂ ಐಡಿಯಾ ಕೊಡ್ತಾಳ ಅಂತ. ಈಗಲೇ ಹೋಗ್ತೀನಿ. ತುಂಗ ತುಂಗ ತುಂಗ, ಏನ್ ಕಾವ್ಯ, ಏನಾದ್ರೂ ವಿಷಯ ಗೊತ್ತಾಯ್ತಾ? ಗೊತ್ತಾಯ್ತು. ಈ ಪತ್ರ ಬರ್ದಿರೋದು ಯಾರು ಅಂತಾನು ಗೊತ್ತಾಯ್ತು ಕಣಿ. ಬೇಗನಾ? ಯಾರದು? ಹೆಂಗ್ ಗೊತ್ತಾಯ್ತು? ಹೇಳು ಬೇಗ. ಯಾರು ಇಲ್ಲ, ಈ ಪತ್ರ ಬರ್ದಿರೋದು ಈ ಹ್ಯಾಂಡ್ ರೈಟಿಂಗು ಅದೇ ನನ್ನ ಗಂಡ ರೊಕ್ಕ ಇಲ್ವಾ, ಜಗಳ ಮಾಡ್ಕೊಂಡ್ ಮನೆಗೆ ಬಂದು ಕೂತಿಲ್ವಾ, ಅವ್ರದ್ದೇನೆ ಇದು ಹ್ಯಾಂಡ್ ರೈಟಿಂಗು. ನನಗೆ ಈ ಪತ್ರ ತಗೊಂಡು ಒಳಗೆ ಹೋಗಡೆ ಹೋಗ್ತಿದಂಗೆ ಗೊತ್ತಾಯ್ತು ಅವರೇ ಬರ್ದಿರೋದು ಅಂತನ. ಹೌದಾ? ಹೆಂಗ್ ಗೊತ್ತಾಯ್ತು ಅವರೇ ಬರ್ದಿರೋದು ಅಂತನ? ಹೆಂಗೆ ಅಂದ್ರೆ ನಮ್ಮ ಅತ್ತೆ ಹಬ್ಬಕ್ಕೆ ಅಂತ ಸಾಮಾನು ತರ್ಸಕ್ಕೆ ಅಂತನ ಲಿಸ್ಟ್ ಬರ್ಸಿದ್ದಾರೆ. ನಮ್ಮ ಅತ್ತಿಗೆ ಇನ್ನೇನು ಬರೆಯಕ್ ಬರಲ್ಲ ಅಂತ ನನ್ಗೆ ಗೊತ್ತಿತ್ತು. ಸರೋಜಕ್ಕನ ಕೈಲಿ ಬರ್ಸಿದ್ದಾರೆ. ಅವರು ಬರ್ಸ್ಬಿಟ್ಟು ಚೀಟಿ ಅಲ್ಲೇ ಇಟ್ಬಿಟ್ಟು ಎಲ್ಲ ಟೌನಿಗೆ ಹೋಗಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗವ್ರೆ. ನಾನು ಅದೇ ಸಮಯಕ್ಕೆ ತಗೊಂಡೋಗಿ ಇದನ್ನ ಒಳಗೆ ತಗೊಂಡೋದ್ನ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾರೆ ನಮ್ಮ ಮೇಲೆ ಜಗಲಿ ಕಟ್ಟೆ ಇತ್ತಲ್ಲ ನಮ್ಮನೆ ಒಳಗೆ, ಅಲ್ಲಿ ಆ ಚೀಟಿ ಇತ್ತು, ಸಾಮಾನು ಬರ್ದಿರೋದು. ನಾನಂಗೂ ಏನ್ ಚೀಟಿ ಅಂತ ನೋಡ್ತಿದ್ದಂಗೆ ಇದ್ರಾಗ ಬರ್ದಿರೋ ಹ್ಯಾಂಡ್ ರೈಟಿಂಗು ಆ ಚೀಟಿಲಿರೋ ಹ್ಯಾಂಡ್ ರೈಟಿಂಗು ಸೇಮ್ ಟು ಸೇಮ್ ಮ್ಯಾಚಿಂಗ್ ಆಗ್ತೈತೆ. ನನಗೆ ಆಶ್ಚರ್ಯ ಆಗೋಯ್ತು. ಅಲ್ಲ ಸರೋಜನ್ಗೆ ಏನ್ ದ್ವೇಷ ಆಶನ್ ಮೇಲೆ? ಯಾಕೆ ಈ ತರ ಮಾಡಿದಾಳೆ? ಅಥವಾ ಏನಾದ್ರು ನಮ್ಮ ಅತ್ತೆ ಏನಾದ್ರು ಹೇಳಿ ಈ ತರ ಕೆಲಸ ಮಾಡ್ಸಿರ್ಬೋದಾ? ನನ್ನ ಮಗಳು ಸುಖವಾಗಿಲ್ಲ, ಅವಳೇ ಸುಖವಾಗಿರ್ಬೇಕು, ಒಳ್ಳೆ ಮನೆಗೆ ಹೋಗ್ತಾಳೆ ಅಂತನ? ಅವ್ರಿಗೂ ಇಷ್ಟ ಇರ್ಲಿಲ್ಲ ಆಶಾ ಒಳ್ಳೆ ಮನೆಗೆ ಹೋಗೋದು, ಗೌರ್ಮೆಂಟ್ ಕೆಲಸದಾಗಿರೋ ಹುಡುಗನ ಜೊತೆ ಮದುವೆ ಆಗೋದು. ಅಥವಾ ರಮ್ಯಾನು ಇದ್ರಾಗೆ ಭಾಗಿಯಾಗಿದ್ದಾಳ ಅಂತ ಗೊತ್ತಿಲ್ಲ. ಹಂಗಾದ್ರೆ ಪಕ್ಕ ಇದು ರಮ್ಯಾ ನಿಮ್ಮ ಅತ್ತೆ ಸೇರಿನೇ ಮಾಡಿರೋದು ಅನ್ಸುತ್ತೆ. ಅಲ್ವೇ? ಅಲ್ಲ ಇಷ್ಟೆಲ್ಲ ಸಿಗಾಕೊಂಡು ಬೈಸ್ಕೊಂಡು ಮಾಡಿದ್ರು ಇನ್ನು ರಮ್ಯನಿಗೂ ನಿಮ್ಮ ಅತ್ತೆಗೂ ಬುದ್ಧಿನೇ ಇಲ್ವಾ? ಇನ್ನು ಮದ್ವೆ ನಿಲ್ಲಿಸ್ಬೇಕು ಅಂತ ಏನೇನೋ ಕಿತಾಪತಿ ಮಾಡ್ತಾರಲ್ಲೇ. ಈ ತರ ಬರದ್ರೆ ಗೊತ್ತಾಗಲ್ಲ ಅಂತನ? ಅಯ್ಯೋ ದೇವ್ರೆ, ಏನೇ ಇದು? ಸ್ವಲ್ಪ ಅವ್ರಿಗೆ ಒಂದ್ ಸ್ವಲ್ಪ ಮಾನ ಮರ್ಯಾದೆ ಏನು ಇಲ್ವಾ ನಿಮ್ಮ ಅತ್ತೆಗಾಗ್ಲಿ ಆ ರಮ್ಯನಿಗಾಗ್ಲಿ? ಅಯ್ಯೋ, ಇದು ನಮ್ಮ ಅತ್ತೆ ರಮ್ಯನೇ ಸೇರ್ಕೊಂಡು ಮಾಡಿದಾರೋ ಅಥವಾ ಸರೋಜಕ್ಕ ಏನಾದ್ರು ಬೇಕು ಅಂತ ಮಾಡಿದಾರ ಏನು ಅಂತ ಗೊತ್ತಿಲ್ಲ. ಆದ್ರೆ ಇದು ಯಾರು ಬರೆದಿದ್ದಾರೆ, ಯಾರು ಹೇಳಿ ಬರ್ಸಿದ್ದಾರೆ ಅಂತನ ತಿಳ್ಕೊಬೇಕಲ್ಲ. ಹೆಂಗ್ ತಿಳ್ಕೊಳ್ಳೋದು? ಅವ್ರ ಹತ್ರನೇ ಬಾಯಿ ಬಿಡಿಸ್ಬೇಕು. ಈ ಪತ್ರ ಬರ್ದಿರೋದು ಅವರೇ ಅಂತಾನ. ಅದಕ್ಕೆ ಏನ್ ಮಾಡೋದು ಅಂತಾನ ಏನಾನ ಒಂದು ಐಡಿಯಾ ಕೊಡೆ. ಅವರೇ ಬರ್ದಿದ್ದಾರೆ ಅಂತ 100% ನನಗೂ ಕನ್ಫರ್ಮ್ ಆಗಿದೆ.
ಆ ಚೀಟಿ ತರ್ಬೇಕು ತಾನೆ, ಅದು ಇದೂ ಮ್ಯಾಚಿಂಗ್ ಮಾಡಿ ಹೆಂಗಾದ್ರೂ ಮಾಡಿ ಅವ್ರ ಹತ್ರನೇ ಹೋಗಿ ಕೇಳ್ಬೋದಾಗಿತ್ತು. ಇದೆರಡು ನೀವೇ ಬರ್ದಿರೋದಲ್ವಾ ಅಂತಾನ. ನಾನು ಹಂಗೆ ಅಂದ್ಕೊಂಡಿದ್ದೆ, ಆದ್ರೆ ಏನ್ ಮಾಡೋದು, ನಮ್ಮ ಅತ್ತೆ ಬಂದು ಸಡನ್ ಆಗಿ ಅದ್ ಬೇಕು ಅಂತ ಇಸ್ಕೊಂಡೋದ್ರು. ಆಗ ಇದ್ಕಿದ್ದಂಗೆ ಹೇಳಿದ್ರೆ ಸರಿಯಾಗಲ್ಲ ಅದು ಅಂತ ಹೇಳಿ ಸುಮ್ಮನೆ ಆ ಚೀಟಿ ಕೊಟ್ಬಿಟ್ಟೆ. ನಾನು ದಡ್ಡ ಮುಂಡೆ ಒಂದು ಫೋಟೋನಾದ್ರೂ ತೆಗ್ದಿಟ್ಕೋಬೋದಾಯ್ತು. ಅವಾಗ ನನಗೆ ಅದು ಒಳಿಲೇ ಇಲ್ಲ ನೋಡು ಫೋಟೋ ತೆಗ್ದಿಟ್ಕೊಳ್ಳೋದು. ಈಗ ನಮ್ಮ ಅತ್ತೆ ತಗೊಂಡೋಗಿದ್ದಾರೆ ಚೀಟಿನ, ವಾಪಸ್ ಬರ್ಬೇಕು ಬಂದಾಗ ಆ ಚೀಟಿನೂ ತಗೊಂಬರ್ತಾರೆ. ಅವಾಗ ತಗೊಂಬತ್ತೀನಿ ಆ ಚೀಟಿನ, ಅದನ್ನು ಇದನ್ನು ಇಟ್ಕೊಂಡು ಅವ್ರ ಹತ್ರನೇ ಬಾಯ್ ಬಿಡ್ಸೋಣ. ಆ ಸರೋಜಕ್ಕನ್ನ ಕೇಳಿದ್ರೆ ಪಕ್ಕ ಗೊತ್ತಾಗೇ ಆಗುತ್ತೆ. ಆದ್ರೆ ಅವರು ಒಪ್ಕೋಬೇಕಲ್ಲ, ಇದನ್ನ ಒಪ್ಕೊಳ್ಳಂಗ್ ಮಾಡಕ್ಕೆ ಏನ್ ಮಾಡ್ಬೇಕು? ಹೌದಾ? ಅಯ್ಯೋ, ನೀನ್ ಫೋಟೋನಾದ್ರೂ ತಕೊಂಡು ನನಗೆ ಕಳ್ಸಿದ್ರೆ ಚೆನ್ನಾಗಿರೋದು. ನೀನ್ ಫೋನ್ ಇರ್ಲಿಲ್ವಾ ಅವಾಗ? ನನ್ನ ಫೋನು ಎಲ್ಲ ಚಾರ್ಜ್ ಹಾಕಿದ್ದೆ, ಚಾರ್ಜ್ ಇರಲಿಲ್ಲ, ಕರೆಂಟ್ ಬೇರೆ ಇರಲಿಲ್ಲ. ಸ್ವಿಚ್ ಆಫ್ ಆಗಿತ್ತೇನೋ, ಒಳಗಡೆ ಚಾರ್ಜ್ ಹಾಕಿದ್ದೆ, ಆಗಿತ್ತೋ ಏನೋ. ಅವಾಗ ನನಗೆ ಸಡನ್ ಆಗಿ ಅದು ಫ್ಲಾಶ್ ಆಗಲಿಲ್ಲ ಐಡಿಯಾ. ಹಂಗಾಗಿ ಫೋಟೋ ಹೊಡ್ಕೊಳಕ್ ಆಗ್ಲಿಲ್ಲ. ಹೋಗ್ಲಿ ಬಿಡು, ಚೀಟಿ ತಗೊಂಡ್ಬರ್ತಾರಲ್ಲ ಅವಾಗ ಇಸ್ಕೊಂಡ್ಬರ್ತೀನಿ. ಸರಿ ಸರಿ ಆಯ್ತು, ನಡಿ. ಈಗ ರಮ್ಯಾ ಅತ್ತೆಗೆ ಹೋಗಿ ಈ ತರ ಆಗಿರ್ಬೋದು ಅಂತನ ಹೇಳೋಣ. ಆಯ್ತು ಬಾ, ಹೋಗಿ ಹೇಳೋಣ, ನೋಡೋಣ ಅವ್ರೇನಂತಾರೆ ಅಂತನ. ಇವಳು ಏನೋ ಹೇಳಿದ್ಲಪ್ಪ ತುಂಗ, ಏನೋ ಮದುವೆ ನಿಲ್ಲಿಸ್ಬೇಡ್ರಿ, ಅದೇನೋ ಅನುಮಾನ ಐತೆ ಚೀಟಿ ಬರ್ದಿರೋದು ಅದು ಇದು ಅಂತ ಹೇಳಿದ್ಲು. ಅದು ಏನು ಅಂತ ಕೇಳೋಣ ಅಂದ್ರೆ ಸಿಗ್ತಾನೆ ಇಲ್ವಲ್ಲ. ಅವ್ರ ಮನೆ ಹತ್ರನೇ ಹೋಗೋಣ. ಓ ತುಂಗ, ಕಾವ್ಯ, ಏನೇ ಎಲ್ಗೆ ಹೋಗ್ತಾ ಇದ್ದೀರಾ? ನಾನು ನಿಮ್ಮನೆ ಹತ್ರನೇ ಬರೋಣ ಅನ್ಕೊಂಡಿದ್ದೆ ಕಣೆ ತುಂಗ. ಏನೋ ಹೇಳ್ದಲ್ಲ ಚೀಟಿ ಯಾರೋ ಬರ್ದಿದ್ದಾರೆ ಅಂತನ, ಯಾರು ಬರ್ದಿದ್ದಾರೆ ಅಂತ ಗೊತ್ತಾಯ್ತೀನಿ. ಹೌದಕ್ಕ, ಗೊತ್ತಾಯ್ತು ಯಾರು ಬರ್ದಿದ್ದಾರೆ ಅಂತನ. ಆದ್ರೆ ಅವರೇ ಅಂತನ ಇನ್ನೂ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಹೇಳ್ತೀವಿ ಬಿಡಿ, ನೀವೇನ್ ಚಿಂತೆ ಮಾಡ್ಬೇಡಿ. ಈ ಮದ್ವೆ ಅಂತನೂ ನಿಲ್ಲಲ್ಲ, ಯಾರೋ ಬೇಕು ಅಂತನ ಬರ್ದಿದ್ದಾರೆ. ಉದಿನಿ ಯಾವಳವಳು? ಯಾವಳು ಹೇಳ್ರಿ, ಈಗಲೇ ಹೋಗಿ ಗ್ರಾಚಾರ ಬಿಡಿಸ್ತೀನಿ, ಪರ್ಕೆ ತಗೊಂಡು ಗಟ್ಟಿಸ್ತೀನಿ. ಅವಳು ಯಾವಳಾಗಿದ್ರು ಸರಿ. ಇಂಥ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ವಾ ಮುಂಡೆಯವ್ರಿಗೆ? ಯಾವಳವಳು? ಏನ್ ಕತೆ, ಹಂಗೆಲ್ಲ ಅರ್ಚಾಡ್ಬೇಡಿ, ನಿಧಾನಕ್ಕೆ ಮಾತಾಡಿ, ನಿಧಾನಕ್ಕೆ. ಯಾರು ಅಂತ ಗೊತ್ತಾಗಿದೆ, ಆದ್ರೆ ಅವ್ರೇನ ಅಂತನ ಇನ್ನು ಕನ್ಫರ್ಮ್ ಮಾಡ್ಕೋಬೇಕು. ನೀವು ಹಿಂಗ್ ಇದ್ದಕ್ಕಿದ್ದಂಗೆ ಹಿಂಗ್ ರೇಗಾಡಿದ್ರೆ ಅವರು ತಪ್ಪಿಸ್ಕೊಂತಾರೆ. ಸುಮ್ಮನೆ ಇರ್ರಿ, ಹಂಗೆಲ್ಲ ಹಾರಾಡಕ್ ಹೋಗ್ಬೇಡಿ. ಅದೆಂಗೆ ತಪ್ಪಿಸ್ಕೊಂಬಿಡ್ತಾರೆ? ತಪ್ಪಿಸ್ಕೊಂಬಕ್ ಸಾಧ್ಯನೇ ಇಲ್ಲ, ನನ್ನ ಕೈಯಿಂದನ ಬಚಾವಾಗಕ್ಕಾಗಲ್ಲ. ಅದು ಯಾವಳ ಅಂತನ ಹೇಳು. ಯಾವಳು ಬರ್ದಿದ್ದಾಳೆ ಅದನ್ನ ಹೇಳು. ಅಯ್ಯೋ ರೇಣುಕಕ್ಕಯ್ಯ, ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೋ, ನಾವೆಲ್ಲನ ನೋಡ್ಕೊಂತೀವಿ, ನೀನೇನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಅದು ಯಾರು ಅಂತ ಗೊತ್ತಾಗಿದೆ ನಮ್ಗೆ, ಆದ್ರೆ ಈಗಲೇ ನಿನಗೆ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಮೊದಲು ಅವರಿಂದ ಬಾಯಿ ಬಿಡಿಸ್ಬೇಕು, ಈ ಪತ್ರ ಬರೆದಿರೋದು ಅವರೇ ಅಂತನ. ಆಮೇಲೆ ನಿನಗೆ ನಾವೇ ಹೇಳ್ತೀವಿ. ಅಲ್ಲಿವರೆಗೂ ನೀನೇನು ಯಾರ ಹತ್ರನೂ ಜಗಳ ಮಾಡಕ್ ಹೋಗ್ಬೇಡ. ರಮ್ಯನ್ಗಾಗ್ಲಿ ಬೇರೆಯವ್ರ ಹತ್ರ ಆಗ್ಲಿ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ರಮ್ಯನ್ ಮೇಲೆ ರೇಗಾಡಕ್ ಹೋಗ್ಬೇಡ. ಯಾಕಂದ್ರೆ ರಮ್ಯ ಬರ್ದಿರೋದಲ್ಲ ಇದು ಅಲ್ವಾ? ಮತ್ತೆ ಇದ್ಯಾರು ಯಾರು ಅಂತ ಈಗಲೇ ಹೇಳಕ್ ಆಗಲ್ಲ ಅಂತ ಹೇಳಿದ್ನಲ್ಲ. ನಿನಗೆ ಗೊತ್ತಾಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಕ್ಕ. ಹೌದು ರೇಣುಕತೆ, ಅವ್ರ ಪತ್ರ ಬರ್ದಿರೋರು ಬೇರೆ ಯಾರು ಅಲ್ಲ, ಇದೇ ಊರರೇನೆ. ಅದನ್ನ ಈಗಲೇ ಹೇಳಿದ್ರೆ ಅದು ಮಜಾ ಇರಲ್ಲ. ಎಲ್ಲ ಕನ್ಫರ್ಮ್ ಆದ್ಮೇಲೆ ನಿನಗೆ ನಿನ್ನೆ ಎದುರಿಗೇನೆ ಬಾಯಿ ಬಿಡಿಸ್ತೀವಿ, ನೀನು ಆರಾಮಾಗಿ ಹೋಗು, ತಲೆ ಕೆಡಿಸ್ಕೋಬೇಡ. ಸರಿ ಆಯ್ತು ಕಣೆ ಕಾವ್ಯ, ನಿಮ್ಮ ಅತ್ತೆ ಏನಾನ ಬರ್ದೇವಳೇನಿ? ಹೇಳಿ. ರೇಣುಕತೆ, ನಮ್ಮತ್ತೆ ಎಲ್ಲ ಬರ್ದಿರೋದು. ಯಾರು ಅಂತ ನಿನ್ಗೆ ಈಗಲೇ ಗೊತ್ತಾಗಬೇಡ, ಗೊತ್ತಾದ್ರೆ ನೀನ್ ಸುಮ್ಮನಿರಲ್ಲ. ಓಟು ಎಲ್ಲ ಎಡವಟ್ ಮಾಡಿರ್ತೀಯ, ಅದಕ್ಕೋಸ್ಕರ ಅಷ್ಟೇನೆ. ಹೇಳ್ಬಾರ್ದು ಅಂತ ಏನೂ ಇಲ್ಲ. ಒಂದ ಸಾಯಂಕಾಲ ತನಕ ಟೈಮ್ ಕೊಡು ನಮ್ಗೆ, ನಾಳೆವರೆಗೂ. ನಾಳೆ ಬೆಳಿಗ್ಗೆ ಇಲ್ಲ ಸಂಜೆ ಆದ್ರೂ ಗ್ಯಾರಂಟಿ ಗೊತ್ತಾಗೇ ಆಗುತ್ತೆ. ಅದು ಯಾರು ಬರ್ದಿದ್ದಾರೆ, ಯಾಕೆ ಬರ್ದಿದ್ದಾರೆ, ಅಥವಾ ಯಾರನ್ನ ಹೇಳ್ಕೊಟ್ಟು ಬರ್ಸಿದಾರ ಅಂತನ ಎಲ್ಲ ನಾವೇ ನಿನಗೆ ತಿಳಿಸ್ತೀವಿ. ಈಗ ಹೋಗು ಮನೆ ಹತ್ರ. ಸರಿ ಆಯ್ತಮ್ಮ, ನಿಮ್ಮಿಬ್ರನ್ನು ನಂಬಿ ಹೋಗ್ತಾ ಇದ್ದೀನಿ. ನನ್ನ ಮಗಳು ಮದುವೆಗೆ ಏನೆಲ್ಲ ಅಡೆತಡೆ ತರಕ್ ನೋಡ್ತಾರೆ. ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತೆ, ಅದೇನೋ ಹೇಳ್ತಾರಲ್ಲ, 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತಾರೆ. ಇವರು ಬರೀ ಮದುವೆ ನಿಲ್ಸಕ್ಕೆ ನೋಡ್ತಾ ಇದ್ದಾರೆ. ಎಂತ ಮನೆ ಆಡ್ರು, ಏನ್ ಕತ್ತೀಯೋ. ಬಾರಿ ತುಂಗ, ನಮ್ಮ ಮನೆಗೆ ಹೋಗೋಣ. ಸರಿ ಆಯ್ತು ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.